ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ನ ಮಾದರಿಯಲ್ಲೇ ಮತ್ತೊಂದು ಪ್ರಕರಣ ನಡೆದಿದೆ. ಕಿರುತೆರೆ ನಟಿಗೆ ಮರ್ಮಾಂಗದ ವಿಡಿಯೋ ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿ ವ್ಯಕ್ತಿ ವಿಕೃತಿಯನ್ನ ಮೆರೆದಿದ್ದಾನೆ. ನಟಿಗೆ ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿದಂತಹ ಆರೋಪಿ ನವೀನ್ ಸದ್ಯ ಪೊಲೀಸ್ ವಶದಲ್ಲಿದ್ದಾನೆ, ಅರೆಸ್ಟ್ ಆಗಿದ್ದಾನೆ. ನವೀನ್ಸ್ ಎಂಬ ಫೇಸ್ಬುಕ್ ಐಡಿಯಿಂದ ನಟಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ. ಕಿರುಕುಳ ತಾಳಲಾರದೆ ಆತನ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತಾರೆ ನಟಿ. ಆಗ ಬೇರೆ ಬೇರೆ ಐಡಿಯಿಂದ ಮೆಸೇಜ್ ಅನ್ನ ಮಾಡ್ತಾನೆ ಈತ. ಮೆಸೇಜ್ ಮಾಡೋದು ಬೇಡ ಅಂತ ನಟಿ ರಜನಿ ಮಹೇಶ್ ಬುದ್ಧಿವಾದ ಹೇಳಿದ್ದಾರೆ. ಅಶ್ಲೀಲ ಮೆಸೇಜ್ನ ಬಗ್ಗೆ ಅನ್ನಪೂರ್ಣೇಶ್ವರಿ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ ನಟಿ. ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿ ನವೀನ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿರುವಂತಹ ನವೀನ್ ಮಾಡಿದಂತಹ ಕೃತ್ಯ ಇದು. ಈತನನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಕಿರುತೆರೆ ನಟಿ ರಜನಿಗೆ ಕಿರುಕುಳವನ್ನ ಈತ ಕೊಡ್ತಾ ಇದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ ಅನ್ನ ಹಾಕ್ತಾ ಇದ್ದ, ವಿಡಿಯೋವನ್ನ ಕಳಿಸ್ತಾ ಇದ್ದ. ಇದರಿಂದ ಬೇಸತ್ತಂತಹ ನಟಿ ಮೊದಲಿಗೆ ಆತನ ಅಕೌಂಟ್ ಬ್ಲಾಕ್ ಮಾಡ್ತಾರೆ. ತದನಂತರ ಬೇರೆ ಬೇರೆ ಐಡಿಯಿಂದ ಆತ ಮೆಸೇಜ್ ಮಾಡ್ತಾನೆ. ಇದನ್ನ ಸಹಿಸಲಾರದೆ ಸ್ವತಃ ಆತನಿಗೆ ಬುದ್ಧಿವಾದ ಹೇಳ್ತಾರೆ, ಈ ರೀತಿ ಮಾಡಬೇಡ, ಇದು ಸರಿ ಬರಲ್ಲ ಅಂತ. ಆದರೂ ಕೂಡ ಆತ ತನ್ನ ಚಾಳಿಯನ್ನ ನಿಲ್ಲಿಸೋದಿಲ್ಲ. ಆಗ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಾಗಿ ಈ ರೀತಿ ಮಾಡ್ದ ಅನ್ನೋದು. ನವೀನ್ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಖಾಸಗಿ ಕಂಪನಿಯಲ್ಲಿ. ಹಲವು ತಿಂಗಳುಗಳಿಂದ ಕಿರುಕುಳ ಕೊಡ್ತಾ ಇದ್ದಂತೆ. ರಜನಿ ಮಹೇಶ್ ಸ್ವತಃ ಈ ಕುರಿತಾಗಿ ಮಾತನಾಡಿದ್ದಾರೆ. ಆಕೆಗಾದಂತಹ ಟಾರ್ಚರ್ ಅನ್ನ ವಿವರಿಸಿದ್ದಾರೆ. ಆತನಿಗೆ ಸ್ವತಃ ಬುದ್ಧಿವಾದ ಹೇಳಿದ್ದಾರೆ, ಈ ರೀತಿ ಮಾಡಬೇಡ, ಇದು ಸರಿಯಲ್ಲ, ಕಂಪ್ಲೇಂಟ್ ಕೊಡ್ತೀನಿ ಅಂತಲೂ ಕೂಡ ಎಚ್ಚರಿಕೆಯನ್ನ ಕೊಟ್ರು. ಈ ಬಗ್ಗೆ ಮಾತಾಡೋಣ. ಸ್ವತಃ ರಜನಿ ಮಹೇಶ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಜನಿ ಅವರೇ. ನಮಸ್ತೆ ಮೇಡಮ್. ರಜನಿ ಅವರೇ, ಈ ನವೀನ್ ಯಾರು? ಈ ಹಿಂದೆ ಆತನ ಪರಿಚಯ ತಮ್ಗಿತ್ತ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆತ ಮೆಸೇಜ್ ಕಳಿಸೋ ಮೂಲಕ ನಿಮಗೆ ಗೊತ್ತಾಗಿದ್ದ? ಇಲ್ಲ ಮೇಡಮ್, ಅವ್ರಿಗೂ ನನಗೂ ಯಾವುದೇ ಪರಿಚಯ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಕಳಿಸಿದ್ದ ಮನುಷ್ಯ, ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ. ಮಾಡಿದೆ ವಿತೌಟ್ ಇದರಲ್ಲಿ ಮೆಸೆಂಜರಲ್ಲಿ ನನಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ವಿಡಿಯೋಗಳನ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಮತ್ತೆ ಅದು ಏನೇನೋ ವಿಕೃತವಾಗಿ ಎಲ್ಲ ಕಳಿಸೋದು, ಅಶ್ಲೀಲ ವಿಡಿಯೋಸ್ಗಳು ಎಲ್ಲ ಕಳ್ಸಾದ್ಮೇಲೆ ನಾನು ಅದನ್ನ ಬ್ಲಾಕ್ ಮಾಡಿದೆ. 2 ಸಲ ಬ್ಲಾಕ್ ಮಾಡಿದೆ, 2 ಐಡಿ ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಾದ್ಮೇಲೂ ಇನ್ನೊಂದು ಐಡಿನಲ್ಲಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದ, ಅದನ್ನು ಬ್ಲಾಕ್ ಮಾಡಿದೆ. ಅದರಲ್ಲಿ ಕನ್ವೆ ಮಾಡಕ್ಕೆ ಪ್ರಯತ್ನ ಪಟ್ಟೆ ನಾನು. ಏನಕ್ಕೆ ಹಿಂಗೆಲ್ಲ ಮಾಡ್ತೀರಾ, ಫ್ಯಾಮ್ಲಿ ಪರ್ಸನ್ಗಳಿಗೆ ಹಿಂಗೆಲ್ಲ ಮಾಡಬೇಡಿ, ಯಾಕೆ ಮಾಡ್ತೀರಾ ಅಂದಮೇಲೂ 1-2-3 ದಿವಸ ಸ್ಟಾಪ್ ಮಾಡೋದು. ಆಮೇಲೆ ಮತ್ತೆ ಅದೇ ಥರ ವಿಡಿಯೋಗಳು ಫೋಟೋಗಳೆಲ್ಲ ಕಳಿಸೋದು ಹಂಗೆಲ್ಲ ಆಗ್ತಿತ್ತು ಮೇಡಮ್. ಅದನ್ನು ಬ್ಲಾಕ್ ಮಾಡಿದೆ ನಾನು. 4 ಐಡಿ ಬ್ಲಾಕ್ ಮಾಡಿ ಕೂಡ ಇನ್ನೊಂದು ಐಡಿ ಕ್ರಿಯೇಟ್ ಮಾಡಿಕೊಂಡು ಮಾರ್ನಿಂಗು ಈವ್ನಿಂಗು ಈ ಥರ ಎಲ್ಲ ಒಂಥರ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ನಾನೇ ಸ್ಟೆಪ್ ತಗೊಳ್ಳೋಣ, ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂದ್ಬಿಟ್ಟು ನಾನೇ ಕರೆದು ಒಂದು ಕನ್ವೆ ಮಾಡೋಕೆ ಪ್ರಯತ್ನ ಪಟ್ಟೆ. ಮಾಡಿ ಆದ್ಮೇಲೂ ಆ ಮನುಷ್ಯ ಕೇಳಲಿಲ್ಲ. ಕೇಳ್ದೆ ಬೇರೆ ಬೇರೆ ಎಲ್ಲ ಪ್ರಚೋದನೆ ಮಾಡಿ ನನಗೆ ಹಂಗೆ ಹಿಂಗೆ ಅಂತ ಹೇಳಿ ಮುಖತಃ ಅವನ್ನ ಭೇಟಿಯಾಗಿ ಅವನಿಗೆ ಬುದ್ಧಿವಾದ ಹೇಳಿದ. ಹೇಗೆ ಭೇಟಿ ಮಾಡಿ ನಾನು ಹೇಳ್ದೆ, ಮೇಡಮ್ ನಾನು ಹಿಂಗೆಲ್ಲ ಮಾಡಬೇಡ, ನೀನು ಇದೆಲ್ಲ ಸರಿ ಇಲ್ಲ, ಅದೆಲ್ಲ ಮಾಡೋದು ಸರಿ ಇಲ್ಲ, ಹಿಂಗೆಲ್ಲ ಮಾಡಬೇಡ ಅಂತ ಹೇಳಿದ್ರು. ಆ ಮನುಷ್ಯ ಕೇಳಲಿಲ್ಲ. ಕೇಳ್ದಾದ್ಮೇಲೆ ಮಾರ್ನಿಂಗು ಬೆಳಿಗ್ಗೆ ಅವನು ಏನು ಇಲ್ಲ, ಅವನ್ಗೆ ಇದ್ದಿದ್ದು ಉದ್ದೇಶ ಅಂದ್ರೆ ಒಂಥರ ವಿಕೃತ ಮೇಡಮ್. ಅವನ ಜೊತೆಲಿ ನಾನು ಏನು ಮಾತಾಡಿಲ್ವಾ, ಕಾನ್ವರ್ಸೇಷನ್ ಏನೂ ಮಾಡಿಲ್ಲ. ಈವನ್ ಇದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಏನು ಮಾಡಕ್ ಹೋಗ್ಲಿಲ್ಲ. ಅದಾದ್ಮೇಲೂ ಕೂಡ ಕಳಿಸಿ ನಾನು ನಿನ್ನ ಜೊತೆಲಿ ಇರಬೇಕು ಅವೆಲ್ಲ ಮಾತಾಡ್ದ. ನಾನು ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋದು ಒಳ್ಳೇದು ಅಂದ್ಬಿಟ್ಟು ಕರೆಸಿ
ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈ ಥರ ಎಲ್ಲ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ, ಏನು ಕ್ರಮ ತಗೊಳ್ಳಿ, ಅವ್ನಿಗೆ ಬುದ್ಧಿವಾದ ಹೇಳಿ ಅಂದ್ಬಿಟ್ಟು ನಾನು ಪೊಲೀಸ್ ಸ್ಟೇಷನಲ್ಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಅವರು 100% ಎಫರ್ಟ್ ಹಾಕಿ ಸಹಕಾರ ನೀಡಿದ್ರು ಮೇಡಮ್. ಅಂದ್ರೆ ನೀವು ಆತನನ್ನ ಕರೆದಾಗ ಫಸ್ಟ್ ಟೈಮ್ ನೀವು ನೋಡಿದ್ದು, ಅಲ್ಲಿವರೆಗೂ ಆತ ಯಾರು ಅನ್ನೋದು ಗೊತ್ತೇ ಇರಲಿಲ್ಲ ನಿಮ್ಗೆ, ಬರೀ ಮೆಸೆಂಜರಲ್ಲಿ ಮೆಸೇಜ್ ಮಾಡ್ತಾ ಇದ್ದ ಅಷ್ಟೇ? ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಹೌದು, ಇಲ್ಲ, ಅವ್ನು ಯಾರು ಅಂತನೂ ನನಗೆ ಗೊತ್ತಿಲ್ಲ. ಅವ್ನ ರಿಕ್ವೆಸ್ಟು ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ. ಎಲ್ಲಾದ್ರಲ್ಲೂ ನಾನು ಬ್ಲಾಕ್ ಮಾಡಿದ್ದೆ, ಒಂದು 3-4 ID ಬ್ಲಾಕ್ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದೆ, ಇದೆಲ್ಲ ತೋರಿಸಿದ್ದೆ ನಾನು, ವಿಡಿಯೋಸ್ ಎಲ್ಲ ಕಳಿಸ್ತಾ ಇದ್ದಾನೆ ಹಿಂಗೆ ಕೆಟ್ಟ ಅಶ್ಲೀಲ ವಿಡಿಯೋಸ್ಗಳೆಲ್ಲ, ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದಾನೆ ಅಂತ ಹೇಳಿದ್ದೆ ನಾನು. ಹಿಂಗೆಲ್ಲ ಇಲ್ಲ, ಇದಕ್ಕೆ ಒಂದು ಸ್ಟೆಪ್ ತಗೋ ನೀನು, ಹೋಗಿ ಪೊಲೀಸವ್ರಿಗೆ ಹಿಂಗೆ ಹೇಳು, ಇನ್ಫಾರ್ಮ್ ಮಾಡು ಅಂತ ಹೇಳಿದ್ಮೇಲೆ ನಾನು ಕರೆದು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅವನ ಮೇಲೆ ಹಿಂಗೆ ಅವನಿಗೆ ಬುದ್ಧಿವಾದ ಹೇಳಿ ಅಂತ ಹೇಳಿ ಕನ್ವೆ ಮಾಡಿದ್ರು ಅವನು ಬುದ್ಧಿ ಕಲಿಲ್ಲ ಅಂದರೆ ನಾನೇನು ಇದು ಮಾಡೋದು, ನಾನು ಸ್ಟೆಪ್ ತಗೋಬೇಕಾಗಿ ಬಂತು, ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದೆ. ನಿಜ ಒಳ್ಳೆಯ ಸ್ಟೆಪ್ ತೆಗೆದುಕೊಂಡಿದ್ದೀರಿ ರಜನಿ ಅವರೇ. ಎಲ್ರಿಗೂ ಕೂಡ ರೋಲ್ ಮಾಡೆಲೇ ಇದು ಒಂದು ರೀತಿ. ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಎಕ್ಸಾಂಪಲ್ ದರ್ಶನ್ ಕೇಸೇ ನಾವು ತೆಗೆದುಕೊಳ್ಬಹುದು. ಸೊ ಎರಡೂ ಸೇಮ್ ಪ್ರಕರಣ, ಆದರೆ ಹ್ಯಾಂಡಲ್ ಮಾಡಿದಂತಹ ರೀತಿ ಮಾತ್ರ ಬೇರೆ ಬೇರೆ. ಥ್ಯಾಂಕ್ ಯು ಸೋ ಮಚ್ ರಜನಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮೇಡಮ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.